ಅವಿ ಯಾರ ಜೊತೆ ಮಾತಾಡ್ತಿದ್ದಾನೆ? ಬಾ ನೋಡೋಣ. ಅವಿ, ಯಾರ ಜೊತೆ ಮಾತಾಡ್ತಿದ್ಯಾ? ಸದ್ಯ ಮಿಸ್ ಮುಗುತಿ ಇಲ್ಲಿಂದ ಹೋಗಿದ್ದಾಳೆ. ಅಲ್ಲಿ ಯಾರು ಇಲ್ವಲ್ಲ? ಫೋನಲ್ಲಿ ಮಾತಾಡ್ತಿದ್ದೆ. ಹೌದಾ, ಸರಿ. ವಿರಾಜ್, ನೀನ್ ಬಾ, ಕೂತ್ಕೋ. ಹೀಗೆ ಹೇಳು, ಅದೇನೋ ಮಾತಾಡ್ಬೇಕಂದ್ಯಲ್ಲ? ನಾನಾ ಇಲ್ವಲ್ಲ. ಅಷ್ಟು ಬೇಗ ಮರ್ತೋದ್ಯಾ? ಅದೇ ಕಣೋ, ದೇವಸ್ಥಾನದ ಬಗ್ಗೆ, ಭಜನೆ ಬಗ್ಗೆ ಮಾತಾಡ್ತೀನಿ ಅಂದ್ಯಲ್ಲ. ಓ ಅದಾ? ಯಾವುದು? ನಿಂಗೊತ್ತಿಲ್ವಾ ಅವಿ? ವಿರಾಜ್ ಈಗ ಪ್ರತಿದಿನ ಸಂಜೆ ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡಿದ್ದಾನೆ. ಹೌದೌದು, ಫುಲ್ ಭಕ್ತಿ. ಅದೇನು ಸಡನ್ ಆಗಿ? ನನ್ ಮೊದಲೆಲ್ಲ ಈ ಭಾವನೆ ಮೇಲೆ ನಂಬಿಕೆನೇ ಇರಲಿಲ್ಲ ಮಿಥಿಲಾ. ಆದ್ರೆ ಮೊದಲನೇ ಸತಿ ಅನುಭವ ಆದ್ಮೇಲೆ ನನ್ಗೆ ಗೊತ್ತಿಲ್ಲದೆ ನಾನು ಅಟ್ರಾಕ್ಟ್ ಆಗಿದ್ದೆ. ಯಾರಿಗೆ? ದೇವ್ರಿಗೆ. ಮೊದಲು ಈಗ ಬಂದಿರೋ ಭಾವನೆ ಸ್ವಲ್ಪ ದಿನ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಆಮೇಲೆ ಗೊತ್ತಾಯ್ತು ಅದು ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅಂತ. ದಿನಕ್ಕೆ ಒಂದ್ಸಲ ಯಾರ ನೋಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಇರಲ್ಲ. ಯಾರನ್ನ? ದೇವ್ರನ್ನ ಮಿಥಿಲಾ, ದೇವ್ರನ್ನ. ದಿನಕ್ಕೆ 1 ಗಂಟೆ ಆದರೂ ಜೊತೆಲಿ ಕಾಲ ಕಳಿಬೇಕು, ಧ್ಯಾನದಲ್ಲಿರ್ಬೇಕು, ಹಾಗೆ ಕಳೆದು ಹೋಗ್ಬೇಕು. ಯಾವ್ದ್ರಲ್ಲಿ? ಭಕ್ತಿಲ? ಅಲ್ಲ, ಪ್ರೀತಿಲಿ. ವಿರಾಜ್, ದೇವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ಯಲ್ಲ ವೈರಾಗ್ಯ ಬಂದವ್ರಾಗೆ. ಅದೇ ಸತ್ಯ ಅಲ್ಲ ಮಿಥಿಲಾ. ಅಲ್ಲೇ ಪ್ರೀತಿ ಇದೆ, ಅಲ್ಲೇ ನೆಮ್ಮದಿ ಇದೆ, ಅಲ್ಲೇ ನಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಇದೆ. ಅವಿ, ಇವನ್ ಏನ್ ಮಾತಾಡ್ತಿದ್ದಾನೋ? ನಾನು ಅದೇ ಹೇಳ್ತಾ ಇರ್ತೀನಿ ಮಿಥಿಲಾ, ಇವನಿಗೆ ಪ್ರೀತಿ ಮೇಲಿರೋ ಭಕ್ತಿ ಮೇಲೆ ಪ್ರೀತಿ ತುಂಬಾ ಜಾಸ್ತಿ ಆಗೋಗಿದೆ. ಅವಿ, ಇದು ನಿಂಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿತ್ತು. ಗೊತ್ತಿದ್ಮೇಲೆ ಯಾಕೆ ತಡೀಲಿಲ್ಲ? ಟ್ರೈ ಮಾಡಿ ಸೋತಿದ್ದೀನಿ. ನಾನು ಬಿದ್ದಾಗಿದೆ ಮಿಥಿಲಾ, ಮೇಲೆ ಹೇಳೋ ಮಾತೇ ಇಲ್ಲ. ನೀನ್ ಹೀಗೆ ವೈರಾಗಿ ಆದ್ರೆ ನಾನು ಹುಡ್ಕೋ ಹುಡ್ಗಿನ ಹೇಗೋ ಮದ್ವೆ ಆಗ್ತೀಯಾ? ಹುಡುಗಿ ಕೆಲಸ ಬಿಟ್ಬಿಡು ಮಿಥಿಲಾ. ಇವನು ಮದ್ವೆ ಆಗೋದೇ ಡೌಟು. ಅದೇ ಭಕ್ತಿಲಿ ಬಿದ್ದಿದ್ದಾನಲ್ಲ. ವಿರಾಜ್, ಇದೆಲ್ಲ ನಿಜಾನಾ ಅಥವಾ ತಮಾಷೆ ಮಾಡ್ತಿದ್ಯಾ? ಈ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರ ಮಿಥಿಲಾ? ಬೇಕಿದ್ರೆ ನಾಳೆಯಿಂದ ನೀನು ನನ್ನ ಜೊತೆ ಬಾ, ನಿನಗೂ ಅನುಭವಕ್ಕೆ ಬರುತ್ತೆ. ಅದ್ ಹೇಗೋ ಹೀಗ್ ಬದ್ಲಾದೆ? ಎಲ್ಲ ಅವಳ ಮಹಿಮೆ. ಯಾರ ಮಹಿಮೆ? ತಾಯಿ ಚಾಮುಂಡಿ. ನಾನು ಇಲ್ಲೇ ಇದ್ರೆ ನನ್ನನ್ನು ವೈರಾಗಿ ಮಾಡ್ತೀಯ. ನನ್ ಬಿಟ್ಬಿಡಪ್ಪ. ವಿರಾಜ್ಗೆ ಏನಾಗಿದೆ? ಈ ರೇಂಜ್ಗೆ ದೇವ್ರ ಮೇಲೆ ಭಕ್ತಿ ಬಂದ್ಬಿಟ್ಟಿದೆ. ಇದನ್ನ ಸರಿ ಮಾಡೋದು ಹೇಗೆ? ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಕೆಟ್ಟ ಕನಸನ್ನ ದೂರ ಮಾಡಿ ಒಳ್ಳೆ ಕನಸನ್ನ ಹತ್ರ ಸೆಳೆಯೋ ಡ್ರೀಮ್ ಕ್ಯಾಚರ್.
ಚೆನ್ನಾಗಿದೆ. ತಗೊಳ್ಳಿ ಮೇಡಮ್, ನಿಮಗೆ ಪಾರ್ಸಲ್ ಬಂದಿದೆ. ಅಯ್ಯೋ, ಉಳಿದಿರೋ ಗಿಫ್ಟಲ್ಲಿ ಏನಿದೆ ಅಂತ ನೋಡೇ ಇಲ್ವಲ್ಲ. ಮಲ್ಲಿ, ಅಣ್ಣ, ಏನಾಯ್ತು? ಯಾಕೆ ಈ ಥರ ಬೆಚ್ಚ ಬೀಳ್ತಿದ್ಯಾ? ನಾಚಿಕೆ ಆಗಲ್ವ ನಿನಗೆ? ಹುಡುಗರು ಮನೆವರೆಗೂ ಗಿಫ್ಟ್ ಕಳಿಸ್ತಾ ಇದ್ದಾರೆ ಅಂದ್ರೆ ಇಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲ? ಏನಾಯ್ತು? ಯಾಕೆ ಈ ಥರ ಗಾಬರಿ ಆಗ್ತಿದ್ಯಾ? ಏನಿಲ್ಲ ಅಣ್ಣ, ಹೇಳು, ಏನು ಬಂದಿದ್ದ ವಿಷಯ?